ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಜರಿ ಥ್ರೆಡ್‌ನ ಯೂಸ್ ಮಾಡಬೇಕು ಮಷೀನ್ ಎಂಬ್ರಾಯ್ಡ್ರಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 2 ಡೇಸ್ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ಈಗ ಭತ್ತ ಒಕ್ಕಣೆ ಮತ್ತು ಭತ್ತ ಕೊಯ್ಲು ಇರುತ್ತೆ. ಮನೆಗೆ ಆಳುಗಳು ಬರ್ತಾಯಿದ್ರು ಮತ್ತು ಭತ್ತ ಕೊಯ್ತಾಯಿದ್ರು, ಭತ್ತ ಒಕ್ಕಣೆ ಮಾಡ್ತಾಯಿದ್ರು. ಮತ್ತು ಕಸ್ಟಮರ್ ಬಟ್ಟೆನೂ ಹೊಲಿಬೇಕಾಗಿತ್ತು. ನಮ್ಮ ಕಡೆ ರೇಷ್ಮೆ ಕೂಡ ಬೆಳಿತೀವಿ, ರೇಷ್ಮೆ ಕೂಡ ನೋಡ್ಕೋಬೇಕಾಗಿತ್ತು. ಆದ್ದರಿಂದ ಸ್ವಲ್ಪ ನನಗೆ ತುಂಬಾ ವರ್ಕ್‌ಲೋಡ್ ಆಗಿಬಿಡ್ತು, ತುಂಬಾ ಕಷ್ಟ ಆಗಿಬಿಡ್ತು. ಹಳ್ಳೀಲಿ ಜೀವನ ಮಾಡೋರಿಗೆ ಈ ಟೈಮಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಗೊತ್ತು. ಅದು ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬೇಡಿ 2 ಡೇಸಿಂದ ವೀಡಿಯೋ ಮಾಡಿಲ್ಲ ಅಂತ. ನನ್ನ ವೀಡಿಯೋಸ್ ನೋಡಿ ಕಲಿಯುವಂಥ ಸ್ಟೂಡೆಂಟ್ಸ್ ಒಬ್ಬರು ಪಾಪ ಜರಿ ಥ್ರೆಡ್‌ನ ಯಾವ ಜರಿ ಥ್ರೆಡ್ ಬೇರೆ ಜರಿ ಥ್ರೆಡ್ ಮಷೀನ್ ಎಂಬ್ರಾಯ್ಡ್ರಿಗೆ ಹಾಕೋ ಜರಿ ಥ್ರೆಡ್‌ನ ತಂದಿರಲಿಲ್ಲ. ಬೇರೆ ಜರಿ ಥ್ರೆಡ್‌ನ ತಂದ್ಬಿಟ್ಟು ಹಾಕ್ಬಿಟ್ಟಿದ್ರು. ಆ ಬೇರೆ ಜರಿ ಥ್ರೆಡ್‌ನ ತಂದು ಹಾಕಿರೋದ್ರಿಂದ ಅವ್ರಿಗೆ ಸ್ಟಿಚಿಂಗ್ ನೀಟಾಗಿ ಬರ್ತಾ ಇರಲಿಲ್ಲ. ಜರಿ ಥ್ರೆಡ್ ಅಂದರೆ ಏನು, ಮಷೀನ್ ಎಂಬ್ರಾಯ್ಡ್ರಿಗೆ ಯಾವ ಥರ ಜರಿ ಥ್ರೆಡ್‌ನ ಯೂಸ್ ಮಾಡಬೇಕು, ಮತ್ತು ಯಾವ ಥರ ಇರುತ್ತೆ ಅದು ಜರಿ ಥ್ರೆಡ್ ಮಷೀನ್ ಎಂಬ್ರಾಯ್ಡ್ರಿದು, ಮತ್ತು ಹ್ಯಾಂಡ್ ವರ್ಕ್ ಹಾಕೋ ಜರಿ ಥ್ರೆಡ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ, ಇವಾಗ ಜರಿ ಥ್ರೆಡ್ ಬಗ್ಗೆ ಹೇಳ್ತೀನಿ, ಮತ್ತು ಮಷೀನ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ಡು ಹಾಕಿ ತೋರಿಸ್ತೀನಿ, ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ಡು ಹಾಕಿ ತೋರಿಸ್ತೀನಿ. 2 ಜರಿ ಥ್ರೆಡ್ನು ಹಾಕಿ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಬರುತ್ತೆ ಅಂತ. ಓಕೆನಾ? ಎಲ್ಲರೂ ಅಷ್ಟೇ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ಇರುತ್ತೆ. ಇದು ಮಷೀನ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ಡು. ನನಗೂ ಕಲಿಬೇಕಾದ್ರೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಿದ್ನಲ್ವ, ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕಾಗಿದ್ರೆ ವೀಡಿಯೋಸು ಯೂಟ್ಯೂಬಲ್ಲಿ ನೋಡಿ ಕಲಿಬೇಕಾದ್ರೆ ನಾನು ಡಿಸೈನ್ನ ಇದೇ ಜರಿ ಥ್ರೆಡ್ನ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಅಂತ ನಾನು ಈ ಜರಿ ಥ್ರೆಡ್‌ನ ತಂದಿಟ್ಕೊಂಡಿದ್ದೀನಿ. ಈ ಜರಿ ಥ್ರೆಡ್‌ನ ನಾನೇನು ಮಾಡಿದ್ದೆ, ಮಷೀನ್ಗೆ ಹಾಕ್ಕೊಂಡು ಡಿಸೈನ್ ಮಾಡೋಕ್ಕೆ ಹೋಗ್ತಿದ್ದೆ. ಆದರೆ ಅದು ಡಿಸೈನೇ ಬರ್ತಾ ಇರಲಿಲ್ಲ, ಹೇಗೇಗೋ ಬರ್ತಾಯಿತ್ತು. ಎಲ್ಲೋ ನಾನೇ ಕಲ್ತಿಲ್ವೇನೋ, ಅವರು ಕಲ್ತ್ಬಿಟ್ಟಿದ್ದಾರಲ್ಲ, ಮಷೀನ್ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ ನೀಟಾಗಿ, ಅದಕ್ಕೆ ಅವರು ಆ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ವಿಷಯಗಳನ್ನ ತಿಳ್ಕೊತಾ ಇದು ಈ ಥರ ಇರೋದನ್ನ ಮಷೀನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಬೇಕು, ಈ ಥರ ಇರೋದನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು. ನೋಡಿ, ಇವಾಗ ಇದಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ತುಂಬ ತಿನ್ನಾಗಿದೆ. ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇದು ತುಂಬ ತಿನ್ನಾಗಿದೆ ನೋಡಿ, ಇದು ತುಂಬ ತಿನ್ನಾಗಿದೆ. ಈ ಜರಿ ಥ್ರೆಡ್‌ನ ನೀವು ಯೂಸ್ ಮಾಡಬೇಕು. ಇದು ತುಂಬ ತಿನ್ನಾಗಿದೆ, ಈ ಜರಿ ಥ್ರೆಡ್‌ನ ನೀವು ಯೂಸ್ ಮಾಡಬೇಕು. ಇದು ತುಂಬ ತಿಕ್ಕಾಗಿದೆ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ತುಂಬ ತಿಕ್ಕಾಗಿದೆ. ಈ ತಿಕ್ಕಾಗಿರೋದನ್ನ ನಾವು ಮಷೀನ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ, ನೀಡಲು ಇದನ್ನ ಬ್ಯಾಲೆನ್ಸ್ ಮಾಡಲ್ಲ, ಮಷೀನ್ ಇದನ್ನ ಬ್ಯಾಲೆನ್ಸ್ ಮಾಡಲ್ಲ, ನೀಟಾಗಿ ಎಂಬ್ರಾಯ್ಡ್ರಿ ಬರಲ್ಲ. ಅದು ಒಂಥರ ಬಂದುಬಿಡುತ್ತೆ, ಅದು ಜರಿ ಥ್ರೆಡ್ ಒಂಥರ ಬಂದುಬಿಡುತ್ತೆ ಡಿಸೈನು. ಓಕೆನಾ? ನಾವು ಯೂಸ್ ಮಾಡಬೇಕಾಗಿರೋದು ಮಷೀನ್ ಎಂಬ್ರಾಯ್ಡ್ರಿಗೆ ಈ ಥರ. ಮಷೀನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಜರಿ ಥ್ರೆಡು ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನೋಡಿ, ಅದು ಶೇಪ್ ಈ ಥರ ಬರುತ್ತೆ, ಮತ್ತು ಅದು ಈ ಥರ ರೊಟೇಟ್ ಮಾಡಿರ್ತಾರೆ, ಈ ಥರ ಬಂದಿರುತ್ತೆ. ಅದು ಜರಿ ಥ್ರೆಡ್ಗೆ ಹಾಕೋ ಮಷೀನ್ ಎಂಬ್ರಾಯ್ಡ್ರಿಗೆ ಹಾಕೋ ಜರಿ ಥ್ರೆಡು ಈ ಥರ ಇರುತ್ತೆ. ಸೇಮ್ ಇದೇ ಥರನೇ ಇರುತ್ತೆ, ಬೇರೆ ಥರ ಏನೂ ಬರಲ್ಲ. ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಮಾಡೋ ಜರಿ ಥ್ರೆಡು ಈ ಥರ ರೌಂಡ್ ಶೇಪಲ್ಲಿ, ಸಿಲಿಂಡರ್ ಶೇಪಲ್ಲಿ ಇರುತ್ತೆ. ಇದು ಕೋನ್ ಶೇಪಲ್ಲಿ ಸಿಲಿಂಡರ್ ಶೇಪ್ ಇರುತ್ತೆ. ಇದು ರೌಂಡ್ ಶೇಪು, ಇದು ಕೋನ್ ಶೇಪು, ಈ ಥರ ಇರುತ್ತೆ. ಈ ಥರ ಬಂದಾಗ ಇದು ಒಂದು ಸ್ವಲ್ಪ ಮುಟ್ಟಿದ್ರೆ ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ. ನಮಗೆ ಗೊತ್ತು, ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಿ ಮತ್ತು ಮಷೀನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಿ ನಮ್ಗೆ ಗೊತ್ತು. ಅದಕ್ಕೆ ನನಗೆ ಗೊತ್ತಾಗ್ತಾ ಇದೆ, ತಿಕ್ಕಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇದು ತಿನ್ನಾಗಿದೆ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ನೋಡಿ, ಇದನ್ನ ಕಟ್ ಮಾಡಿಬಿಡ್ಬೋದು, ಈಸಿಯಾಗಿ ಕಟ್ ಮಾಡಿಬಿಡ್ಬೋದು. ಇದನ್ನು ಕುಚ್ಚಾಕೋರು ಕೂಡ ಇದೇ ಜರಿ ಥ್ರೆಡ್ನ ಯೂಸ್ ಮಾಡ್ತಾರೆ. ಇದು ನೋಡಿ, ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗಲ್ಲ, ಒಳಗಡೆಯಿಂದ ವೈರ್ ಬರುತ್ತೆ. ಕಟ್ ಮಾಡಿದಾಗ ಒಳಗಡೆಯಿಂದ ವೈರ್ ಬರುತ್ತೆ ನೋಡಿ, ಈ ಥರ ವೈರ್ ಇರುತ್ತೆ, ಒಳಗಡೆ ವೈರ್ ಇರುತ್ತೆ. ಈ ಥರ ವೈರ್ ಇರಬಾರ್ದು ಒಳಗಡೆ. ನೋಡಿ, ಕಟ್ ಮಾಡಿದಾಗ ಈ ಥರ ಥ್ರೆಡ್ ಬರಬೇಕು, ಒಳಗಡೆ ದಾರ ಇರುತ್ತೆ ಇದರಲ್ಲಿ. ನೋಡಿ, ಒಳಗಡೆ ದಾರ ಇದೆ ಇದರಲ್ಲಿ ಯಾವುದೇ ಥರ ಥ್ರೆಡ್ ಇಲ್ಲ. ಓಕೆನಾ? ಎರಡಕ್ಕೂ ತೋರಿಸಿದ್ದೀನಿ ಏನು ವ್ಯತ್ಯಾಸ ಇದೆ ಅಂತ. ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ಡು ತಿಕ್ಕಾಗಿರುತ್ತೆ, ಮಷೀನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಜರಿ ಥ್ರೆಡ್ಡು ತಿನ್ನಾಗಿರುತ್ತೆ. ತಿನ್ನಂದರೆ ಕನ್ನಡದಲ್ಲಿ ಕಲಿತಾ ಇರೋರ್ಗೆ ಅರ್ಥ ಆಗಲ್ಲ, ತುಂಬ ತೆಳುವಾಗಿರುತ್ತೆ. ನಾವು ನಾರ್ಮಲ್ ಸ್ಟಿಚಿಂಗ್ ಮಾಡ್ತೀವಲ್ಲ ಮಷೀನಲ್ಲಿ, ದಾರ ಅದಕ್ಕಿಂತ ತೆಳುವಾಗಿರುತ್ತೆ. ಯಾವುದು? ಮಷೀನ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ಡು. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಜರಿ ಥ್ರೆಡ್ಡು ತುಂಬ ಸ್ವಲ್ಪ ದಪ್ಪ ಇರುತ್ತೆ, ಒಳಗಡೆ ಥ್ರೆಡ್ ಇರಲ್ಲ. ಹಿಂಗೆ ಕಟ್ ಮಾಡಿದಾಗ ನಮಗೆ ಒಳಗಡೆ ಥ್ರೆಡ್ ಸಿಗಲ್ಲ, ವೈರ್ ಸಿಗುತ್ತೆ ನೋಡಿ, ಒಳಗಡೆ ವೈರ್ ಸಿಗುತ್ತೆ ಈ ಥರ. ಇದು ಕಟ್ ಮಾಡಿದಾಗ ಒಳಗಡೆ ಥ್ರೆಡ್ ಸಿಗುತ್ತೆ. ಅದಕ್ಕೆ ಏನಾಯ್ತದೆ, ನಾವು ಮಷೀನ್ ಎಂಬ್ರಾಯ್ಡ್ರಿಲಿ ಜರಿ ಥ್ರೆಡ್ನ ಯೂಸ್ ಮಾಡಿ ಡಿಸೈನ್ ಮಾಡಬೇಕಾದ್ರೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ಇದ್ರೊಳಗಡೆ ಥ್ರೆಡ್ ಇರುತ್ತೆ, ಅದಕ್ಕೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಇದರೊಳಗಡೆ ವೈರ್ ಇರುತ್ತೆ, ಅದಕ್ಕೆ ಇದು ನೀಟಾಗಿ ಕೂತ್ಕೊಳ್ಳಲ್ಲ. ಓಕೆನಾ? ನಾನು ಇವಾಗ ನಿಮಗೆ ಜರಿ ಥ್ರೆಡ್ ಬಗ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೋಡಿಂಗ್ ಥ್ರೆಡಲ್ಲಿ ಯಾವ ಥರ ಡಿಸೈನ್ ಮಾಡೋದು, ಮತ್ತು ಆ್ಯಂಕರ್ ಥ್ರೆಡಲ್ಲಿ ಯಾವ ಥರ ಡಿಸೈನ್ ಮಾಡೋದು, ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕೋಡಿಂಗ್ ಅಂದ್ರೇನು, ಆ್ಯಂಕರ್ ಅಂದ್ರೇನು, ಅದನ್ನ ಒಂದು ಕ್ಲಾಸಲ್ಲಿ
ಏನು ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಷಿನ್ ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವಶ್ಯಕತೆನೇ ಇರಲ್ಲ. ನಾರ್ಮಲ್ ರ್ಯಾಲ್ಸನ್ ಮೆಷಿನಲ್ಲಿ ನೀವು ಡಿಸೈನ್ನ ಕಲಿಬೋದು. ತುಂಬ ಜನ ಮೆಸೇಜ್ ಆಗ್ತಾ ಇದ್ದೀರಾ, ಮೇಡಮ್ ಇದು ನಾನು ರ್ಯಾಲ್ಸನ್ ಮೆಷಿನ್ ತೊಗೊಂಡಿದ್ದೆ, ಪದೇ ಪದೇ ದಾರ ಕಟ್ಟಾಗ್ತಾಯಿತ್ತು ಮತ್ತು ದಾರ ಹೋಗಿ ತಗ್ಲಾಕೊಳತಿತ್ತು, ಬಾಬಿಂಗ್ ಕೇಸಲ್ಲಿ ನಾನು ಮಷೀನೇ ಮಾರ್ಬಿಟ್ಟೆ ಮೇಡಮ್, ನಂಗೆ ತುಂಬ ಬೇಜಾರಾಗ್ಬಿಡ್ತು ಅಂತ ನೀವು ಹೇಳ್ತಾ ಇದ್ದೀರಾ. ನನಗೆ ಅರ್ಥ ಆಗ್ತಾಯಿದೆ. ಬಟ್ ಯಾರ್ಯಾರಿಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ, ಮತ್ತು ಆ ನಂಬರ್ಗಿಲ್ಲ ಅಂದರೆ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನೋ ವಾಟ್ಸಪ್ಪಲ್ಲೇ ತಿಳಿಸ್ಕೊಡ್ತೀನಿ. ಅಂದರೆ ನೀವು ನಿಮಗೆ ತುಂಬ ಕನ್ಫ್ಯೂಷನ್ ಇತ್ತಂದರೆ ನಂಗೆ ಕಾಲ್ ಮಾಡಿ ನಿಮಗೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, ಯಾಕಂದರೆ ನೀವು ಅನುಭವಿಸಿರೋ ಪ್ರಾಬ್ಲಮ್ನ ನಾವೆಲ್ಲ ಫೇಸ್ ಮಾಡಿ ನಮಗೂ ಮಿಷಿನೇ ಬೇಡಪ್ಪ ಮಾರ್ಬಿಡ್ಬೇಕು ಅನ್ನೋವಷ್ಟು ಬೇಜಾರಾಗಿ ಆ ಮಿಷಿನಲ್ಲೇ ನಾವು ಡಿಸೈನ್ ಮಾಡಿ ವರ್ಕ್ ಹಾಕಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಅದರಿಂದ ನಾವು ಮುಂದೆ ಬಂದಿದ್ದೀವಿ. ಅದರಿಂದ ಆ ಪ್ರಾಬ್ಲಮ್ ಎಲ್ಲ ಏನೇ ಪ್ರಾಬ್ಲಮ್ ಬಂದರೂ ನಾವು ಫೇಸ್ ಮಾಡ್ತೀವಿ. ಒಬ್ಬರು ಮಿಷಿನ್ ತೊಗೊಂಡಿದ್ರು, ಮಿಷಿನ್ ತೊಗೊಂಡು ಫಸ್ಟ್ ದಿನ ಆಗಿತ್ತು, ಅವಾಗ ತಾನೇ ಅವರು ಸಿಂಗಲ್ ಥ್ರೆಡ್ ಹಾಕಿದ್ರು ಅಷ್ಟೇ. ಆ ಸಿಂಗಲ್ ಥ್ರೆಡ್ ಹಾಕಿದಾಗ ಅವ್ರಿಗೆ ಮಿಷಿನ್ ಹೋಗಿ ಜಾಮ್ ಆಗಿಬಿಟ್ಟಿದೆ ಕೆಳಗಡೆ ಬಾಬಿಂಗ್ ಕೇಸಲ್ಲಿ ತುಂಬ ಥ್ರೆಡ್ಡು. ಆ ಥ್ರೆಡ್ಡು ಬಾಬಿಂಗ್ ಕೇಸಲ್ಲಿ ಜಾಮ್ ಆಗಿಬಿಟ್ಟಿದ್ದಾಗ ಏನಾಯ್ತು ಅಂತಂದರೆ ಅವರು ವೀಲ್ ರೊಟೇಟ್ ಮಾಡ್ತಾ ಇದ್ದಾರೆ, ನೀಡಲ್ ರೊಟೇಟ್ ಆಗ್ತಾಯಿಲ್ಲ. ಯಾಕೆ ನೀಡಲ್ ರೊಟೇಟ್ ಆಗ್ತಾಯಿಲ್ಲ ಅಂತಂದರೆ ಅದು ಕೆಳಗಡೆ ಬಾಬಿಂಗ್ ಕೇಸ್ ಹಾಕ್ತೀವಲ್ಲ, ಅಲ್ಲಿ ರಾಡ್ ಇರುತ್ತೆ ಒಂದು, ಆ ರಾಡ್ ಹತ್ರ ಎಲ್ಲ ಹೋಗಿದ್ರೆ ಥ್ರೆಡ್ಡೆಲ್ಲ ಜಾಮ್ ಆಗಿಬಿಟ್ಟಿದ್ರೆ ನಾವು ಈ ಮಿಷಿನ್ದು ರೊಟೇಟ್ ಮಾಡಿದಾಗ ಅದು ನೀಡಲ್ಲೂ ರೊಟೇಟ್ ಆಗೋಲ್ಲ. ಅದಕ್ಕೆ ಏನು ಮಾಡಿ ಅಂತಂದರೆ ಫಸ್ಟು ನೀವು ನೀಡಲ್ಲಿ ಏನಾದರೂ ಹೋಗಿ ಜಾಮ್ ಆಗಿಬಿಡ್ತು ಅಂತಂದರೆ, ಏನೋ ಮಷೀನಲ್ಲಿ ವೀಲ್ ರೊಟೇಟ್ ಆಗ್ತಾಯಿದೆ, ನೀಡಲ್ ಜಾಮ್ ಆಗಿಬಿಟ್ಟಿದೆ, ನೀಡಲ್ ರೊಟೇಟ್ ಆಗ್ತಾಯಿಲ್ಲ ಅಂತಂದರೆ ಬಾಬಿನ್ ಕೇಸ್ ಹತ್ರ ಪ್ಲೇಟೆಲ್ಲ ಇರುತ್ತಲ್ಲ ನೋಡಿ, ಈ ಪ್ಲೇಟೆಲ್ಲ ಇರುತ್ತೆ, ಈ ಪ್ಲೇಟ್ ಇರುತ್ತಲ್ವ, ಈ ಪ್ಲೇಟೆಲ್ಲ ರಿಮೂವ್ ಮಾಡಿ ಏನಪ್ಪ ಒಳಗಡೆ ಬಾಬಿನ್ ಕೇಸಲ್ಲಿ ದಾರ ಎಲ್ಲ ತಗ್ಲಾಕೊಬಿಟ್ಟಿರುತ್ತೆ, ಆ ದಾರನೆಲ್ಲ ರಿಮೂವ್ ಮಾಡಿ, ಮತ್ತು ಬಾಬಿನ್ ಕೇಸಲ್ಲೂ ದಾರ ಇರುತ್ತೆ, ಆ ದಾರ ಎಲ್ಲ ತೆಗೀರಿ. ಈಸಿಯಾಗಿ ಆ ದಾರ ಎಲ್ಲ ರಿಮೂವ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಿಷಿನ್ಗೆಲ್ಲ ಸ್ವಲ್ಪ ಒಂದು 5 ನಿಮಿಷ ಮಿಷಿನ್ನ ಓಡಿಸಾದ್ಮೇಲೆ ಅದು ಸಲೀಸಾಗಿ ಸರೋಗುತ್ತೆ. ಈ ಮಿಷಿನಲ್ಲಿ ಏನೂ ತೊಂದರೆನೇ ಬರಲ್ಲ. ಮೇಡಮ್ ವೀಲು ರೊಟೇಟ್ ಆಗ್ತಾಯಿಲ್ಲ, ನೀಡಲ್ಲೂ ಜಾಮ್ ಆಗಿಬಿಟ್ಟಿದೆ, ನೀಡಲ್ಲೂ ರೊಟೇಟ್ ಆಗ್ತಾಯಿಲ್ಲ ಅಂತ ಒಬ್ಬೊಬ್ಬರು ಪ್ರಾಬ್ಲಮ್ ಇರುತ್ತೆ. ಆ ಥರ ಆದಾಗ ಏನು ಮಾಡಬೇಕು ಅಂತಂದರೆ ನೋಡಿ, ತೋರಿಸ್ತೀನಿ ಇರೋ ಒಂದು ನಿಮಿಷ. ನೋಡಿ, ಇಲ್ಲಿ ವೀಲ್ ಇದೆ ಅಲ್ವಾ, ಈ ವೀಲಲ್ಲಿ ಇಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ. ಈ ಹೋಲ್ ಹತ್ರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಿಗ್ಗೆಗೆ ಈ ವೀಲ್ನ ಏನು ಮಾಡಿ ಸ್ವಲ್ಪ ಬಿಗ್ಗೆಗೆ ರೊಟೇಟ್ ಮಾಡಿ, ಏನು ಪರವಾಗಿಲ್ಲ. ಹಾಗಂತ ಹಿಂದೆ ಮುಂದೆ ರೊಟೇಟ್ ಮಾಡಿಬಿಡ್ಬೇಡಿ. ಹಿಂದೆ ಮುಂದೆ ಫುಲ್ ಹಿಂದಕ್ಕೆ ವೀಲ್ ತೊಗೊಂಡು ರೊಟೇಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಟೈಮರ್ ಇರುತ್ತೆ, ಆ ಟೈಮರು ಸ್ಕಿಪ್ ಆಗಿಬಿಡುತ್ತೆ. ಆದಷ್ಟು ನಾವು ಮುಂದೆಗಡೆಗೆ ವೀಲ್ನ ರೊಟೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮುಂದಕ್ಕೆ ನಾವು ವೀಲ್ನ ರೊಟೇಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಟೈಮರ್ ಸ್ಕಿಪ್ ಆಗೋಲ್ಲ. ಹಿಂದಕ್ಕೆ ನಾವು ರೊಟೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಟೈಮರ್ ಸ್ಕಿಪ್ ಆಗಿಬಿಡುತ್ತೆ, ಮಿಷಿನು ಉಲ್ಟಾ ಓಡೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಈ ಥರ. ಆವಾಗ ಅದಕ್ಕೆ ಏನು ಮಾಡ್ತಾ ಇರಬೇಕಂದ್ರೆ ನೀವು ಸ್ವಲ್ಪ ಇಲ್ಲಿ ಆಯಿಲ್ ಹಾಕಬೇಕು. ಮತ್ತು ಕೆಲವೊಬ್ರು ಕೇಳ್ತಾ ಇದ್ದೀರಾ, ಇಲ್ಲಿ ಈ ಪ್ಲೇಟ್ನ ಮೇಡಮ್ ನಮ್ಮ ಮಿಷಿನಲ್ಲಿ ನಾವು ರಿಮೂವ್ನೇ ಮಾಡಲಿಲ್ಲ, ನೀವು ರಿಮೂವ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಹೌದು, ನಾವು ಇದನ್ನ ಯಾಕೆ ರಿಮೂವ್ ಮಾಡಿದ್ದಾರೆ ಅಂದರೆ ಎಂಬ್ರಾಯ್ಡ್ರಿ ಪರ್ಪಸ್ಗೆ ಮಷಿನ್ ತೊಗೊಂಡ್ಮೇಲೆ ನಾವು ರಿಮೂವ್ ಮಾಡಿಸ್ಕೊಳ್ಳೇಬೇಕು. ಯಾಕಂತಂದರೆ ಇಲ್ಲಿ ಇವಾಗ ನಾವು ದಾರ ಹಾಕೊಂಡು ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಬಟ್ಟೆ ದಾರ ಹೋಗಿ ಅದು ಇಲ್ಲೊಂದು ಪ್ಲೇಟ್ ಇರುತ್ತಲ್ವ, ಆ ಪ್ಲೇಟ್ಗೆ ಹೋಗಿ ತಗ್ಲಾಕೊಬಿಡುತ್ತೆ. ಸಿಲ್ಕ್ ಥ್ರೆಡ್ ಸಲೀಸಾಗಿ ಮೂವ್ ಆಗ್ತಾರಲ್ಲ, ಇಲ್ಲಾಂದರೆ ಇಲ್ಲಿಗೆ ಹೋಗಿ ತಗ್ಲಾಕೊಳ್ಳುತ್ತೆ, ದಾರ ಒಂದ್ಸರಿ ಇಲ್ಲಿ ಹೋಗಿ ತಗ್ಲಾಕೊಬಿಟ್ಟಿರುತ್ತೆ. ಅದೆಲ್ಲ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಅದೆಲ್ಲ ಆಗಬಾರ್ದು ಅಂತಂದರೆ ಈ ಪ್ಲೇಟ್ನೇ ರಿಮೂವ್ ಮಾಡಿಬಿಡ್ಬೇಕು. ಪದೇ ದಾರ ಕಟ್ಟಾಗ್ತಾಯಿದೆ, ಅದಾಗ್ತಾಯಿದೆ, ಇದಾಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಅದೆಲ್ಲ ಹೋಗಿ ಇಲ್ಲಿ ದಾರ ಸಿಕ್ಕೊಳ್ಳುತ್ತೆ. ನಾವು ಎಂಬ್ರಾಯ್ಡ್ರಿ ಮಾಡ್ತಾ ಹೋಗ್ತಾ ಇರ್ತೀವಿ ಈ ಥರ. ಆದರೆ ಎಂಬ್ರಾಯ್ಡ್ರಿ ಮಾಡ್ತಾ ಹೋಗ್ತಾ ಇರ್ತೀವಿ, ಆದರೆ ನಮ್ಗೆ ಗೊತ್ತಾಗಲ್ಲ ದಾರ ಎಲ್ಲಿ ಸಿಕ್ಕೊಂಡಿದೆ ಅಂತ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಪ್ಲೇಟ್ನೇ ರಿಮೂವ್ ಮಾಡಿಬಿಡ್ಬೇಕು. ಇಲ್ಲಿಗೆಲ್ಲ ಜಾಸ್ತಿ ಆಯಿಲ್ ಹಾಕಿ ಮಿಷಿನ್ನ ರೊಟೇಟ್ ಮಾಡಿ ನೀಟಾಗೆಲ್ಲ ಒರೆಸಿ ಬ್ರಷಲ್ಲಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಆವಾಗ ಮಿಷಿನು ತುಂಬ ನೀಟಾಗೆ ರೊಟೇಟ್ ಆಗ್ತಾ ಇರುತ್ತೆ, ಸ್ವಲ್ಪ ಲೂಸ್ ಬರುತ್ತೆ. ಓಕೆನಾ? ಈ ಪ್ಲೇಟ್ನ ರಿಮೂವ್ ಮಾಡ್ಕೊಳ್ಳಿ ಆದಷ್ಟು. ಮತ್ತು ಇಲ್ಲಿ ಬಟ್ಟೆನ ಕಟ್ಕೊಂಡಿರ್ತಾರೆ ಕೆಲವೊಬ್ರು, ಹಿಂದೀಲಿ ಡಿಸೈನ್ ಮಾಡ್ತಾ ಇರ್ತಾರಲ್ವಾ ಹಿಂದಿಯವರು, ಅವಾಗ ನೋಡಿರ್ತೀರಿ ಇಲ್ಲಿ ಬಟ್ಟೆನ ಕಟ್ಕೊಂಡಿರ್ತಾರೆ. ಆ ಬಟ್ಟೆ ನನಗೆ ಹ್ಯಾಂಡ್ಲು ಮಾಡೋಕ್ಕೆ ಇನ್ನೂ ಅಷ್ಟು ಅಂದರೆ ಏನು ಗೊತ್ತಾ, ಅವರು ಅಂದರೆ ತುಂಬ ವರ್ಷ 25 ವರ್ಷ 30 ವರ್ಷ 40 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆಮೇಲೆ ಅವರು ಮಿಷಿನ್ನ ತುಂಬ ಓಡಿಸಿ ಮಿಷಿನ್ ತುಂಬ ಲೂಸ್ ಆಗಿರುತ್ತೆ, ಪಾರ್ಟ್ಸ್ಗಳೆಲ್ಲ ಲೂಸ್ ಆಗಿರುತ್ತೆ. ಅವ್ರೇನು ಗೊತ್ತಾ, ಸ್ವಲ್ಪ ಮೂವ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಡಿಸೈನ್ ಬರ್ತಾ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಬಟ್ಟೆ ಕಟ್ಕೊಬಿಟ್ಟಿರ್ತಾರೆ, ಅವ್ರಿಗೇನು ಮಷೀನಲ್ಲಿ ಲೂಸ್ ಆಗಿಬಿಟ್ಟಿರುತ್ತೆ, ನೀಟಾಗಿ ಡಿಸೈನ್ ಮಾಡ್ಕೊ ಹೋಗ್ತಾ ಇರ್ತಾರೆ. ಅವರು ಮಷಿನ್ ಕಡೆನೂ ಕಾನ್ಸಂಟ್ರೇಷನ್ ಕೊಡ್ತಾರೆ, ನೀಡಲ್ ಕಡೆನೂ ಕಾನ್ಸಂಟ್ರೇಷನ್ ಕೊಡ್ತಾರೆ. ಅವ್ರಿಗೆ ತುಂಬ ಈಸಿಯಾಗಿ ಬಂದ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಹ್ಯಾಂಡ್ ಮೂವ್ಮೆಂಟ್ ಎಲ್ಲ ಬಂದಿರುತ್ತೆ, ತುಂಬ ನೀಟಾಗಿ ಮಾಡ್ತಾ ಇರ್ತಾರೆ. ನಾನು ಬಟ್ಟೆ ಯಾಕೆ ಹಾಕೋತಾ ಇಲ್ಲ ಅಂತಂದರೆ ಸ್ವಲ್ಪ ದಿನ ಬೇಡ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಪದೇ ದಾರ ಕಟ್ಟಾಗೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಅವರು ಕ್ವಾಲಿಟಿ ದಾರ ಎಲ್ಲ ಹಾಕೊಂಡಿರ್ತಾರೆ, ಅವ್ರು ಪದೇ ದಾರ ಕಟ್ಟಾಕ್ತಾರಲ್ಲ, ಆದರೆ ನಾವು ಕ್ವಾಲಿಟಿ ದಾರ ಹಾಕೊಂಡಿರಲ್ಲ. ಸ್ವಲ್ಪ ಪದೇ ದಾರ ಕಟ್ಟಾಗುತ್ತೆ, ಆ ಬಟ್ಟೆನೂ ಇದ್ದರೆ ನಮ್ಗೆ ಕಿರಿಕಿರಿ ಅಂತ ಇರುತ್ತೆ ಅಂದ್ಬಿಟ್ಟು ನಾನು ಬಟ್ಟೆ ಹಾಕೊಂಡಿಲ್ಲ. ಆದರೂ ಒಬ್ಬರು ಕಸ್ಟಮರ್ ಯಾರೋ ಯೂಟ್ಯೂಬಲ್ಲಿ ನಾನು ಕಮೆಂಟ್ ಮಾಡಿದರು, ಮೇಡಮ್ ಕ್ಲಾತ್ನ ಕಟ್ಕೊಳ್ಳಿ ಅಂತ. ನಾನು ಆದಷ್ಟು ಬೇಗ ಕ್ಲಾತ್ನ ಕಟ್ಕೋತೀನಿ. ಮತ್ತು ಪದೇ ದಾರ ಕಟ್ಟಾಗೋಕ್ಕೆ ಒಂದು ಸೊಲ್ಯೂಷನ್ ಇದೆ. ಇಲ್ಲಿ ಈ
ಈಗ ಮಿಷಿನ್ ಹಿಂದೆ ಒಂದು ಹಲಗೆನ ಫಿಟ್ ಮಾಡಿಕೊಂಡು ಇದಿದೆ ನೋಡಿ, ಇದು ಸ್ಟ್ಯಾಂಡು, ಈ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಟ್ಯಾಂಡನ್ನು ಏನು ಮಾಡಬೇಕು ಅಂದರೆ ಈ ಥರ ಇದಿದೆಯಲ್ಲ, ಇದು ನಾವು ಥ್ರೆಡ್ ಹಾಕೊಳ್ಳೋದಿದು, ಈ ಥ್ರೆಡ್ ಹಾಕೊಳ್ಳೋದಿದೆಯಲ್ಲ, ಆ ಥ್ರೆಡ್ ಹಾಕೊಳ್ಳೋದು ಮುಂದೆಗಡೆ ಹಿಂಗೆ ಈ ಥರ ನಮ್ಮ ಆಪೋಸಿಟ್ ಸೈಡ್ ಇರೋ ಥರ ಇಲ್ಲೊಂದು ಹಲಗೆ ಫಿಟ್ ಮಾಡ್ಕೊಂಡು ಆ ಹಲಗೆಗೆ ಇದನ್ನ ಫಿಟ್ ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ದಾರ ಎಲ್ಲೂ ನುಳ್ಕೊಳ್ಳಲ್ಲ, ಸಲೀಸಾಗಿ ಸ್ಟ್ರೈಟಾಗಿ ಇಲ್ಲಿ ಬರ್ತಾ ಇರುತ್ತೆ ದಾರ, ಸಲೀಸಾಗಿ ಸ್ಟ್ರೈಟಾಗಿ ಬರ್ತಾ ಇರುತ್ತೆ. ಸ್ಟ್ರೈಟಾಗಿ ಬರ್ತಾ ಇರಬೇಕಾದ್ರೆ ನಾವು ಈಸಿಯಾಗಿ ಡ್ರಾಯ್ ಮಾಡ್ಬೋದು. ಇವಾಗ ಏನಾಗುತ್ತೆ, ನಾವು ಥ್ರೆಡ್ ಇಲ್ಲಿ ಹಾಕ್ತೀವಿ ಅಂದ್ಕೊಳ್ಳಿ, ಥ್ರೆಡ್ ಹಾಕಿದಾಗ ಜಾಸ್ತಿ ಇಲ್ಲಿ ಹೋಗಿ ತಗ್ಲಾಕೋತಾ ಇರುತ್ತೆ ಥ್ರೆಡ್ಡು, ಇಲ್ಲಿ ಹೋಗಿ ತಗ್ಲಾಕೊಳ್ಳುತ್ತೆ. ಅದಂದರೆ ನಾವು ಈ ಥರ ನಮ್ಮ ಆಪೋಸಿಟ್ ಸೈಡ್ಗೆ ಇದನ್ನು ನಮ್ಮ ಆಪೋಸಿಟ್ ಸೈಡ್ಗೆ ಇಲ್ಲೊಂದು ಹಲಗೆ ಫಿಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ತಗ್ಲಾಕೊಳ್ಳೋ ಚಾನ್ಸಸ್ ಇರಲ್ಲ, ಯಾಕಂದರೆ ಅದು ಆದಷ್ಟು ನಮ್ಮ ಆಪೋಸಿಟ್ ಸೈಡೇ ಬರ್ತಾ ಇರುತ್ತೆ ಅದು ಥ್ರೆಡ್ಡು. ನಾನು ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಇದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಒಂದು 80% ಕೆಳಗಡೆ ಥ್ರೆಡ್ಡು ಅದು ನುಳ್ಕೊಳ್ಳೋದೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ, ಒಂದು 20% ಕಂಟ್ರೋಲ್ ಮಾಡಲ್ಲ. ಆದರೆ ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಇದನ್ನ ಫಿಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಫುಲ್ 100% ಅದು ದಾರ ಈಸಿಯಾಗಿ ಮೂವಬಲ್ ಆಗೋ ಥರ, ಮತ್ತು ಇಲ್ಲೆಲ್ಲ ದಾರ ನುಳ್ಕೊಳ್ದೇ ಇರೋ ಥರ, ಮತ್ತು ಇಲ್ಲಿ ದಾರ ನುಳ್ಕೊಳ್ದೇ ಇರೋ ಥರ ಅದು ಒಂದು ಟೆಕ್ನಿಕ್ ಅದು. ಓಕೆನಾ, ಅದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನು ಅದು ನಾನು ಫಿಟ್ಟಿಂಗ್ ಮಾಡ್ಕೋಬೇಕು, ಇನ್ನೂ ಮಾಡ್ಕೊಂಡಿಲ್ಲ, ಯಾಕಂತಂದರೆ ನಾನು ಗೋಡೆಗೆ ಫಿಟ್ ಮಾಡ್ಕೊಳ್ಳೋಣ ಅಲ್ಗೇನ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಕೊಡ್ತೀನಿ. ನಾನು ಮಿಷಿನ್ ತೊಗೊಂಡು 3 ತಿಂಗಳಾಗಿದೆ ಅಷ್ಟೇ. ಕೆಲವೊಬ್ಬರು ತುಂಬ ಹೊಸೊಬ್ಬರು ತೊಗೊಂಡಿರೋರು ಈ ಪ್ಲೇಟ್ನ ರಿಮೂವ್ ಮಾಡಿಸ್ಕೊಂಡಿರಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದೆ. ಓಕೆ, ಇದೆಲ್ಲ ಜನರಲ್ ನಾಲೆಡ್ಜು, ಇದೂ ಕೂಡ ಬೇಸಿಕ್ ಅವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಪಾಪ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗದೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಇನ್ಫಾರ್ಮೇಷನ್ ತಿಳ್ಕೊಟ್ಬಿಟ್ಟು ಜೆರಿ ಥ್ರೆಡ್ ಬಗ್ಗೆ ನಾನು ಹೇಳ್ಕೊಡೋಣ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಫಿಟ್ ಮಾಡ್ಕೊಳ್ಳೋರು ಅಲ್ಲಿಗೆನ ಫಿಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೆಯಲ್ವಾ, ಇದು ಗೋಡೆ ಸೈಡ್ ಮಿಷಿನ್ ಇಟ್ಕೊಂಡಿರೋರು ಏನು ಮಾಡಿ ಅಂದರೆ ಇದನ್ನು ರಿಮೂವ್ ಮಾಡಿಬಿಡಿ, ಇವೆರಡು ಥ್ರೆಡನ್ನು ರಿಮೂವ್ ಮಾಡಿಬಿಡಿ. ಇಲ್ಲಿ ಥ್ರೆಡ್ ಕೊಟ್ಟಿದ್ದಲ್ಲ, ಆ ಥ್ರೆಡ್ನ ರಿಮೂವ್ ಮಾಡಿಬಿಟ್ಟು ಈ ಫುಲ್ ಸೆಟ್ನೇ ಬಿಚ್ಚಿಬಿಡಿ, ಈ ಫುಲ್ ಸೆಟ್ನೇ ಬಿಚ್ಚಿಬಿಟ್ಟು ಗೋಡೆಗೆ ಫಿಟ್ ಮಾಡಿಬಿಡಿ. ಇದನ್ನ ಸ್ಕ್ರೂ ಡ್ರೈವರಲ್ಲಿ ಗೋಡೆಗೆ ಫಿಟ್ ಮಾಡಿಬಿಟ್ಟು ಈಸಿಯಾಗಿ ಸಲೀಸಾಗಿ ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಆ ಥ್ರೆಡ್ಡು ಬರಬೇಕು, ಆ ಥರ ಮಾಡ್ಕೊಳ್ಳಿ. ಆಪೋಸಿಟ್ ಡೈರೆಕ್ಷನಲ್ಲಿ ಥ್ರೆಡ್ ಬರೋ ಥರ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ನನ್ನ ಹತ್ರ ಇದೆ. ಯಾಕಂತಂದರೆ ನನಗೆ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದೆ, 3 ವರ್ಷನೇ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಬಟ್ ನಾನು ಒಂದು ದಿನಕ್ಕೆ 4 ಇಂದ 5 ರಿಂಗು ಪ್ರಾಕ್ಟೀಸ್ ಮಾಡ್ತಿದ್ದೆ. ರಾತ್ರಿ ಎಲ್ಲ ನಾನು 1 ಗಂಟೆವರೆಗೂ 2 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ಕೊಳ್ಳಿ. ಯಾಕಂದರೆ ನಾನು ಕಲಿಬೇಕು ಅಂತ ತುಂಬ ಆಸೆ ನನಗೆ, ಎಂಬ್ರಾಯ್ಡ್ರಿ ಕಲಿಬೇಕು ಅಂತ. ಅದಕ್ಕೋಸ್ಕರ ನಾನು ನೈಟೆಲ್ಲ ನಿದ್ದೆ ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಅದು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿ ಅದಕ್ಕೆಲ್ಲ ನಾನೇ ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡು ನಾನೇ ಅದು ಏನೇನೋ ಒಂದು ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ನೋಡಿ, ಜೆರಿ ಥ್ರೆಡ್ಡು ನಾನು ಕೆಳಗಡೆ ನೆಲದ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಬೆಳಕು ಕಮ್ಮಿ ಇದೆ, ನೆಲದ ಮೇಲೆ ಇಟ್ಟಿದ್ದೀನಿ. ಮೇಲ್ಗಡೆ ತೋರಿಸು ಕ್ಯಾಮ್ರಾ, ನೆಲದ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ನೆಲದ ಮೇಲೆ ಇಟ್ಟಿದ್ದೀನಿ, ತೋರಿಸ್ತೇನೆ ನಾನು ನಿಮಗೆ ಜೆರಿ ಥ್ರೆಡ್ ನೆಲದ ಮೇಲೆ ಇಡೋದನ್ನ. ಮತ್ತು ಇಲ್ಲೊಂದು ಓಲ್ ಕೊಟ್ಟಿರ್ತಾರೆ, ಈ ಥರ ಇಲ್ಲೊಂದು ಓಲ್ ಕೊಟ್ಟಿರ್ತಾರೆ. ಈ ಓಲಿಂದ ನೋಡಿ, ಇಲ್ಲಿ ಜೆರಿ ಥ್ರೆಡ್ ಕೈಲಿ ಇಟ್ಕೊಂಡಿದ್ದೀನಿ. ಈ ಓಲಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಈ ಥರ ತೊಗೋಬೇಕು ಜೆರಿ ಥ್ರೆಡ್ನ. ಕೆಳಗಡೆಯಿಂದ ಈ ಥರ ಮೇಲಕ್ಕೆ ತೊಗೊಂಡ್ಮೇಲೆ ನೋಡಿ, ಮಷೀನಲ್ಲಿ ಈ ಥರ ಸ್ಪೇಸ್ ಇರುತ್ತೆ, ಈ ಸ್ಪೇಸಿಂದ ಒಳಗಡೆ ನುಗ್ಸ್ಕೋಬೇಕು ದಾರನ. ನೋಡಿ, ಈ ಥರ ತಗೊಂಡ್ಮೇಲೆ ಮೇಲ್ಗಡೆ ತಗೊಂಡೆ ನೋಡಿ, ಈ ಥರ ಒಳಗಡೆಯಿಂದ ತಗೊಂಡು ಮೇಲೆ ತಗೊಂಡಾದ್ಮೇಲೆ ಇಲ್ಲಿ ಫಸ್ಟ್ ಹೋಲ್ಗೆ ಹಾಕ್ದೆ ನೋಡಿ, ಫಸ್ಟ್ ಹೋಲ್ಗೆ ಹಾಕಿದೆ. ನೆಕ್ಸ್ಟು ಈ ಥರ ರೊಟೇಟ್ ಮಾಡಿದೆ, ಈ ಥರ ರೊಟೇಟ್ ನೋಡಿ, ಇಲ್ಲಿ ರೊಟೇಟ್ ಆಗೋದ್ರ ಹತ್ರ ಈ ಥರ ಇರುತ್ತೆ, ಈ ಥರ ಇರುತ್ತೆ. ಇದು ಈ ಥರ ಓಪನ್ ಆಗೋ ಥರ ಇರುತ್ತೆ, ಈ ಥರ ಓಪನ್ ಆಗೋ ಥರ ಇರುತ್ತೆ. ಮತ್ತು ನೋಡಿ, ಈ ಥರ ಸ್ಪ್ರಿಂಗ್ ಇರುತ್ತೆ, ಮತ್ತು ಈ ಥರ ಬೆಂಡ್ ಆಗಿರೋ ಥರ ಒಂದು ರಾಡ್ ಇರುತ್ತೆ. ಓಕೆನಾ, ನಾವು ಈ ಥರ ರೊಟೇಟ್ ಆಗಿರುತ್ತಲ್ಲ, ಈ ಥರ ಇದ್ರೊಳಗಡೆ ದಾರ ಹಾಕೋ ಬದಲು ಮುಂದೆ ಕಿಲ್ಲ ಹಾಕ್ಬಿಡೋದು ದಾರನ, ಮತ್ತು ಹಿಂದಕ್ಕೆ ಹಾಕ್ಬಿಡೋದು ದಾರನ. ಆ ಥರ ಮಾಡಿದ್ರೂ ಕೂಡ ಥ್ರೆಡ್ಡು ಜಾಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ನೀಟಾಗಿ ಏನು ಮಾಡಬೇಕು ಅಂತಂದರೆ ಇದ್ರ ಒಳಗಡೆನೇ ನೂಗಿಸ್ಬೇಕು, ಈ ಥರ ಥ್ರೆಡ್ನ ಇದ್ರೊಳಗಡೆ ನೂಗಿಸಿ ನೋಡಿ. ನಾನು ಇದ್ರೊಳಗಡೆ ಏನೋ ಸಣ್ಣ ತಂತಿ ಇದೆಯಲ್ವಾ, ಆ ತಂತಿ ಒಳಗಡೆ ಹಾಕಿದ್ದೀನಿ, ಮತ್ತು ನೆಕ್ಸ್ಟು ಈ ರಾಡ್ ಒಳಗಡೆ ಹಾಕಿದ್ದೀನಿ. ಓಕೆನಾ, ಮತ್ತು ಇದ್ರೊಳಗಡೆ ನೀಟಾಗಿ ತೋರಿಸಿದ್ದೀನಿ. ಈ ರಾಡ್ ಒಳಗಡೆ ಈ ಥರ ಥ್ರೆಡ್ನ ಹಾಕಿದ್ದೀನಿ. ಮೇಲ್ಗಡೆ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ಥ್ರೆಡ್ನ ನಾನು ಇಲ್ಲಿ ನೋಡಿ, ಈ ಥರ ರಾಡ್ ಹತ್ರ ಈ ಥರ ಕೆಳಗಡೆ ಬಿಟ್ಟಿದ್ದೀನಿ, ನೀಟಾಗಿ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ. ಮತ್ತು ನೋಡಿ, ಇಲ್ಲಿ ಥ್ರೆಡ್ನ ಹಾಕ್ತಾ ಇದ್ದೀನಿ, ಈ ಥರ. ಆ ಥರ ಥ್ರೆಡ್ ಹಾಕಿದ್ಮೇಲೆ ಇಲ್ಲಿ ನೀಡಲ್ ಹತ್ರ ತೋರಿಸು, ಅಲ್ಲ ಹಾಕಿದ್ಮೇಲೆ ನೀಡಲು ಯಾವ ಥರ ಇರುತ್ತೆ ಶೇಪು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ರೌಂಡ್ ಶೇಪ್ ಇರೋದು ಬ್ಯಾಕ್ ಸೈಡ್ ಬರಬೇಕು, ಮತ್ತು ಅಚ್ಚೆ ಥರ ಇರುತ್ತೆ, ಅದು ಫ್ರಂಟ್ ಸೈಡ್ ಬರಬೇಕು. ನೋಡಿ, ಥ್ರೆಡ್ನ ನಾನು ಎಷ್ಟು ಸಲೀಸಾಗಿ ನೋಗಿಸಿದೆ ಅಂತ. ನೀಡಲ್ಗಡೆ ಥ್ರೆಡ್ ಹಾಕಿದ್ದೀನಿ, ಯಾವ ಥರ ಥ್ರೆಡ್ ಹಾಕೋದು ಅಂತ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸರಿ ವೀಡಿಯೋ ನೋಡಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ಮತ್ತು ಕಾಲ್ ಮಾಡಿ
ಕೇಳ್ಕೊಳ್ಳಿ. ನೋಡಿ ಈ ಥರ ಎರಡೂ ಕೆಳಗಡೆ ಬಾಬಿನ್ ಕೇಸಲ್ಲಿರೋ ದಾರ ಮತ್ತು ಮೇಲ್ಗಡೆ ಇರೋ ದಾರ ಜರಿ ಥ್ರೆಡ್ನ ಎರಡನ್ನೂ ಬ್ಯಾಕ್ ಸೈಡ್ಗೆ ಇವಾಗ ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಿಮಗೆ ಏನಪ್ಪ ಸ್ಟಿಚ್ ಮಾಡಿ ತೋರಿಸ್ತೀನಿ, ಓಕೆನಾ. ನೋಡಿ ಇವಾಗ ನಾನು ಮಷಿನ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಮಷಿನ್ಗೆ. ನಾನಿವಾಗ ಯಾವ ಥರ ಬರುತ್ತೆ ಸ್ಟಿಚ್ಚು ಅಂತ ತೋರಿಸ್ತೀನಿ ನೋಡಿ. ನೋಡಿ ಇದು ಲೂಸ್ ಬರ್ತಾಯಿದೆ, ಸ್ಟಿಚ್ಚು ಲೂಸ್ ಬರ್ತಾಯಿದೆ. ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸ್ಟಿಚ್ ಯಾಕೆ ಲೂಸ್ ಬರ್ತಾಯಿದೆ ಅಂದರೆ ಸಿಲ್ಕ್ ಥ್ರೆಡ್ಗೆ ಒಂಥರ ಈ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೋಬೇಕು, ಜರಿ ಥ್ರೆಡ್ಗೆ ಒಂಥರ ಟೆನ್ಷನ್ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ನಿನ್ನೆ ಮೊನ್ನೆ ಎಲ್ಲ ಸಿಲ್ಕ್ ಥ್ರೆಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಅದಕ್ಕೆ ಸಿಲ್ಕ್ ಥ್ರೆಡ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಈಗ ಜರಿ ಥ್ರೆಡ್ಗೆ ಒಂದು 2 ಪಾಯಿಂಟ್ಸ್ 3 ಪಾಯಿಂಟ್ಸ್ನ ಟೈಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಜರಿ ಥ್ರೆಡ್ಗೆ ಟೈಟ್ ಬೇಕು. ನೋಡಿ ನಾನು ಹೇಳಿರೋ ಥರನೇ ಆಗ್ಬಿಟ್ಟಿದೆ. ಶೂಟಿಂಗ್ ಮಾಡಿಕೊಂಡು ನಾನು ಫೋನು ಒಂದು ಕೈಲಿ ಇಟ್ಕೊಂಡಿದ್ದೆ, ದಾರ ಒಂದು ಕೈಲಿ ಹಾಕ್ತಿದ್ದೆ. ನೋಡಿ ಇದು ಹೋಗಿ ಬ್ಯಾಕ್ ಸೈಡ್ ಸೇರ್ಕೊಬಿಟ್ಟಿದೆ. ಈ ಥರ ಇದು ಹೋಗಿ ಬ್ಯಾಕ್ ಸೈಡ್ ಸೇರ್ಕೊಬಿಟ್ಟಿದೆ. ಇದು ಈ ರಿಂಗ್ ಒಳಗಡೆ ಸೇರ್ಕೊಂಡಿಲ್ಲ ದಾರ, ಅದಕ್ಕೆ ನೋಡಿ ಆ ಥರ ಲೂಸ್ ಬರ್ತಾಯಿದೆ. ಈ ಮಿಸ್ಟೇಕ್ ಆಗಿದೆ ಸರ್ ಹೋಯ್ತು, ಯಾಕಂದರೆ ಬೇಸಿಕ್ ಅವ್ರಿಗೆ ಇದು ಪ್ರಾಬ್ಲಮ್ಸ್ ತುಂಬ ಬರ್ತಾ ಇರುತ್ತೆ. ಈಗ ಸರಿಯಾಗಿ ಬರುತ್ತೆ. ಇದು ನಾನು ನಿಧಾನಕ್ಕೆ ಯಾಕೆ ತೋರಿಸ್ತಾ ಇದ್ದೀನಿ ಎಡಿಟ್ ಮಾಡಿದೆ ಅಂತಂದರೆ ಈ ಪ್ರಾಬ್ಲಮ್ಮು ನಿಮಗೂ ಬರುತ್ತೆ, ಅದಕ್ಕೆ ನೀವು ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಹಾಕ್ತೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಸ್ಟಿಚ್ಚು. ನೀಟ್ ಶೇಪು ಮಾಡಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನೋಡಿ. ತುಂಬ ನೀಟಾಗಿ ಬರುತ್ತೆ. ನೋಡಿದ್ರೆ ನನ್ನ ಮಿಸ್ಟೇಕ್ ಏನಾಗುತ್ತೆ ಅಂತ ನಾನು ವೀಡಿಯೋ ಮಾಡಬೇಕಾದ್ರೆ ಅದ್ರ ಥ್ರೆಡ್ ಹೋಗಿ ಬ್ಯಾಕ್ ಸೈಡ್ ಸೇರ್ಕೊಬಿಟ್ಟಿರೋದಕ್ಕೆ ನೋಡಿ ಎಷ್ಟು ಲೂಸಾಗಿ ಬರ್ತಾಯಿತ್ತು ಅಂತ. ಆ ಮಿಸ್ಟೇಕೆಲ್ಲ ಆಗಿರುತ್ತೆ, ನೀವು ಒಂದ್ಸರಿ ರೀಚೆಕ್ ಮಾಡಿ. ಮಿಷಿನ್ ಪ್ರಾಬ್ಲಮ್ ಏನೂ ಇರಲ್ಲ, ನಾವು ನಮ್ಮ ಕೈಯಿಂದ ಥ್ರೆಡ್ ಹಾಕೋದೇ ಆಗಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ. ನೀವು ಆ ಮಿಸ್ಟೇಕ್ನ ಸರಿಪಡಿಸ್ಕೊಳ್ಳಿ, ಸರೋಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಬೋದು. ಇದು ಜರಿ ಥ್ರೆಡಲ್ಲಿ ಮಾಡಿದ್ದೀನಿ. ಈಗ ಡಿಸೈನು ನಾನು ಜರಿ ಥ್ರೆಡಲ್ಲಿ ಮಾಡಿದೆ. ನೋಡಿ ಇಷ್ಟು ಚೆನ್ನಾಗಿ ಬಂತು ಲೀಫ್ ಅಂತ, ಓಕೆನಾ. ಇವಾಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡಲ್ಲಿ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ, ಓಕೆನಾ. ಇವಾಗ ನನಗೆ ಒಂಥರ ಬೇಜಾರಾಗ್ತಾಯಿದೆ, ಯಾಕಂದರೆ ಇದು ನೀಟಾಗಿ ಬರಲ್ಲ. ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡಲ್ಲಿ ಅದು ನೀಟಾಗಿ ಬರಲ್ಲ ಡಿಸೈನು. ನನಗೆ ಇವಾಗ ಕಿರಿಕಿರಿ ಅನಿಸುತ್ತೆ ಈ ವರ್ಕನ್ನು ಹಾಕಬೇಕು ಅಂದರೆ, ಯಾಕಂದರೆ ಅದು ತುಂಬ ಎಲ್ಲ ಕಿತ್ಕೊಬಿಡುತ್ತೆ, ಲೂಸ್ ಆಗುತ್ತೆ. ನೋಡಿ ಎಷ್ಟೇ ಟೈಟ್ ಮಾಡಿದ್ರೂ ಅದು ಟೈಟ್ ಬರ್ತಾಯಿಲ್ಲ, ಯಾಕಂದರೆ ಅದರಲ್ಲಿರೋದು ವೈರು. ತುಂಬ ಟೈಟ್ ಮಾಡಿದ್ರೆ ಟೆನ್ಷನ್ನು ತುಂಬ ಮೇಲೆ ಎದ್ದೊಳುತ್ತೆ, ಸ್ವಲ್ಪ ಲೂಸ್ ಮಾಡಿದ್ರೆ ತುಂಬ ಲೂಸ್ ಆಗಿಬಿಡುತ್ತೆ. ಈ ಪ್ರಾಬ್ಲಮ್ ಪಾಪ ಪಲ್ಲವಿಯವರು ತುಂಬ ಫೇಸ್ ಮಾಡಿದ್ದಾರೆ, ಯಾಕಂದರೆ ಅವ್ರು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಜರಿ ಥ್ರೆಡ್ ಹಾಕ್ಕೊಟ್ಟಿದ್ದು. ನೋಡಿ ಈ ಥರ ಲೂಸ್ ಬರ್ತಾನೇ ಇದೆ. ಅದು ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದೇನೋ, ಅದು ಲೂಸ್ ಬರ್ತಾ ಇರೋದು. ನೋಡಿ ಯಾವ ಥರ ಲೂಸ್ ಎದ್ದೊಳ್ತಾ ಇದೆ ಅಂತ ನನಗೆ ತಲೆಗೆ ಬೇಜಾರು ಡಿಸೈನ್ ಮಾಡೋಕ್ಕೆ. ಇದರಲ್ಲಿ ನೋಡಿ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ ಡಿಸೈನ್ ನೋಡಿ ಯಾವ ಥರ ಬರ್ತಾಯಿದೆ ಅಂತ. ನೋಡಿ ಈ ಥರ ಬರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡಲ್ಲಿ, ಈ ಥರ ಬರುತ್ತೆ. ಮಷಿನ್ ಎಂಬ್ರಾಯ್ಡ್ರಿ ಜರಿ ಥ್ರೆಡಲ್ಲಿ ಈ ಥರ ಬರುತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ನ ಯೂಸ್ ಮಾಡಿದ್ರೆ ಡಿಸೈನ್ ಮಾಡೋಕ್ಕಾಗಲ್ಲ. ಕೆಲವೊಂದು ತೆಳು ಇರೋ ಬ್ಲೌಸ್ ಡಿಸೈನ್ಸು ತುಂಬ ಮೇಲೆ ಎಲ್ಲ ಕಿತ್ಕೊಂಡು ಎದ್ಬಿಡುತ್ತೆ. ಇದು ಸ್ವಲ್ಪ ಬಟ್ಟೆ ಗಟ್ಟಿ ಇರೋದ್ರಿಂದ ಅದು ಎದ್ದೋಳಿಲ್ಲ, ಮತ್ತು ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡಿದ್ದೀನಿ, ಅದರಿಂದ ಎದ್ದೋಳಿಲ್ಲ. ಬರೀ ಬಟ್ಟೆ ಹಾಕಿದರೆ ಬಟ್ಟೆನೇ ಕಿತ್ಕೊಳ್ಳೋದು, ಮತ್ತು ಕೆಳಗಡೆ ಇರೋ ದಾರ ಮೇಲ್ಗಡೆ ಎಲ್ಲ ಬರೋದು, ಆ ಥರ ಆಗೋದು. ಮತ್ತು ನೋಡಿ ಇದು ಜರಿ ಥ್ರೆಡ್ಡು
ಎಷ್ಟು ನೀಟಾಗಿ ಬಂದಿದೆ ಇದು ವರ್ಕು ಅಂತ. ತುಂಬ ನೀಟಾಗಿ ಬಂದಿದೆ. ಯಾರ್ಯಾರು ತುಂಬ ಪ್ರಾಕ್ಟೀಸ್ ಮಾಡಿ ಎಲ್ಲ ಥರದ್ದು ಟ್ರೈ ಮಾಡಿ ಈ ಜರಿ ಥ್ರೆಡ್ಗೆ ನಾವು ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಏನು ಮಾಡಿದ್ರೂ ಇದು ಸ್ವಲ್ಪ ವೈರು ಕಷ್ಟನೇ ಇದು. ಯಾಕಂದರೆ ಇದು ವೈರ್ ಮೇಲೆ ಸ್ಟಿಚ್ಚು ನಾರ್ಮಲ್ ಥ್ರೆಡಲ್ಲಿ ಸ್ಟಿಚ್ ಹಾಕ್ಬೋದು, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ವೈರಲ್ಲೇ ಡಿಸೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಇದನ್ನು ಕುಚ್ಚು ಕಟ್ಟೋಕ್ಕೂ ಯೂಸ್ ಮಾಡ್ತಾರೆ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಮೊನ್ನೆ ಒಂದು ವರ್ಕ್ದು ನಿಮಗೆ ತೋರಿಸಿದ್ದೆ, ಕುಚ್ಚು ಹಾಕ್ಬೋದು ಇದರಲ್ಲಿ ಅಂತ. ಅದನ್ನು ನಾನು ನೆಕ್ಸ್ಟ್ ಒಂದು ಪೀಸ್ ಮೇಲೆ ಯಾವ ಥರ ಕುಚ್ಚು ಹಾಕೋದು ಮತ್ತು ಅದು ಕಟ್ಟಿಂಗ್ಸ್ ಯಾವ ಥರ ಕೊಡೋದು ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ಜರಿ ಥ್ರೆಡ್ ತುಂಬ ಗಟ್ಟಿದೆ. ಈ ಜರಿ ಥ್ರೆಡ್ನ ಯೂಸ್ ಮಾಡಬೇಡಿ. ಮಷಿನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂಥ ಜರಿ ಥ್ರೆಡ್ನ ಯೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಏನಾದರೂ ಅಷ್ಟು ಮೀರಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ಮಷೀನಲ್ಲಿ ಅಂದರೆ ಕಾಲ್ ಮಾಡಿ. ಯಾಕಂದರೆ ತುಂಬ ಜನದ್ದು ಮಷಿನ್ ಪ್ರಾಬ್ಲಮ್ ಬಂದಿದೆ. ನಾವು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀವಿ. ಅವರು ನೀಟಾಗಿ ಮಷಿನ್ನ ಓಡಿಸ್ತಾ ಇದ್ದಾರೆ. ನಾವು ಅಷ್ಟೆಲ್ಲ ಸೊಲ್ಯೂಷನ್ ಕೊಟ್ಟ ಮೇಲೂ ನಿಮ್ಮ ಪ್ರಾಬ್ಲಮ್ ಬರ್ತಾಯಿದೆ ಅಂದರೆ ನಿಮ್ಮ ಪ್ರಾಕ್ಟೀಸ್ ಕರೆಕ್ಟಾಗಿಲ್ಲ ಅಂತ. ನೀವು ಪ್ರಾಕ್ಟೀಸ್ನ ನೀವು ನೀಟಾಗಿ ಮಾಡಿದ್ರಿ ಅಂದರೆ ನೀವು 100% ಎಂಬ್ರಾಯ್ಡ್ರಿನ ಕಲಿತೀರಾ, ಇಲ್ಲಾಂದರೆ ಕಲಿಯೋಕ್ಕಾಗಲ್ಲ, ಓಕೆನಾ. ನಾನು ಇವತ್ತಿನ ವೀಡಿಯೋದಲ್ಲಿ ಜರಿ ಥ್ರೆಡ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಾಳೆ ವಿಡಿಯೋದಲ್ಲಿ 0 ಸ್ಟಿಚ್ಚಲ್ಲೇ ಒಂದು ಫ್ಲವರ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೂಪರಾಗಿ ಡೂಪರಾಗಿ 3D ಶೇಪಲ್ಲಿ ಬರಬೇಕು. ಆ 0 ಸ್ಟಿಚ್ಚಲ್ಲೇ 3D ಶೇಪ್ ಬರಬೇಕು. ಆ ಥರ ಒಂದು ವರ್ಕ್ನ ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ಇದನ್ನು ಕಲೀರಿ. ಯಾವುದೇ ಕಾರಣಕ್ಕೂ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಜರಿ ಥ್ರೆಡ್ನ ತಂದು ಮಾಡಬೇಡಿ. ಜರಿ ಥ್ರೆಡ್ ಮಷಿನ್ ಎಂಬ್ರಾಯ್ಡ್ರಿಗೆ ಬೇರೆ ಬರುತ್ತೆ, ನಾನು ತೋರಿಸಿದ್ದೀನಿ. ಅದನ್ನ ಹೋಗಿ ತೊಗೊಬನ್ನಿ. ಆದಷ್ಟು ಕಿರಣ್ ಕಂಪ್ನಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ಕಿರಣ್ ಕಂಪ್ನಿದೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಅದು ಜರಿ ಥ್ರೆಡ್ಡು. ಈ ಜರಿ ಥ್ರೆಡ್ಡಲ್ಲಿ ನಾವು ಒಂದು ಫುಲ್ಲು ಬ್ಲೌಸೆಲ್ಲ ಜರಿ ಥ್ರೆಡ್ಡಲ್ಲೇ ನಾವು ಒಂದು ಬ್ಲೌಸ್ಗೆ ಡಿಸೈನ್ ಮಾಡಿದ್ವಿ ಅಂದರೆ ಆ ಡಿಸೈನ್ ಹೆವಿ ಲುಕ್ ಬರುತ್ತೆ. ಒಂದು ಪಿಕಾಕ್ ಡಿಸೈನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ, ಅದು ಎಷ್ಟು ಲುಕ್ ಬಂದಿದೆ ಅಂತ. ಜರಿ ಥ್ರೆಡಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಸಿಲ್ಕ್ ಥ್ರೆಡ್ ಥರನೇ ಇರುತ್ತೆ, ಆದರೆ ಟೆನ್ಷನ್ ಮಾತ್ರ ಸ್ವಲ್ಪ ಟೈಟ್ ಮಾಡ್ಕೋಬೇಕಷ್ಟೇ, ಓಕೆ. ಯೂಟ್ಯೂಬ್ ವ್ಯೂವರ್ಸ್ ಯಾರ್ಯಾರು ನಮ್ಮ ಚಾನಲ್ನ ನೋಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಅದರಲ್ಲೂ ಕೆಲವೊಬ್ಬರು ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೋ ನಾನು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿರೋವಂಥ ವ್ಯೂವರ್ಸು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ, ಒಂದು 16 ಮೆಂಬರ್ಸ್ ಇದ್ದಾರೆ. ಯಾಕೋ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೇ ಬರೋದು, ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬರೋಲ್ಲ. ಸ್ವಲ್ಪ ಒಂದೊಂದೇ ರಿಂಗು ಅರ್ಧ ರಿಂಗ್ ಮಾಡ್ತಿರೋ ಪ್ರಾಕ್ಟೀಸು. ಅಷ್ಟು ಪ್ರಾಕ್ಟೀಸ್ ತೊಗೊಂಡ್ರೆ ವರ್ಷಗಟ್ಟಲೆ ಹೇಳ್ಕೊಳುತ್ತೆ ನೀವು ಪ್ರಾಕ್ಟೀಸಿಂಗೆ ಅಂತ. ನೀವು ಒಂದಿನಕ್ಕೆ 4 ರಿಂಗ್ 5 ರಿಂಗ್ ಮಾಡಲೇಬೇಕು. ಮಾಡಿದ್ರೆ ನಿಮಗೆ ಒಂದು 3 ತಿಂಗಳು 2 ತಿಂಗಳ ಅಷ್ಟರಲ್ಲಿ ನೀವು ಒಂದು ವರ್ಕ್ ಹಾಕೋ ಥರ ಆಗ್ತೀರಾ. ನೋಡಿ, ನಿಮ್ಮ ಫ್ಯೂಚರ್ ನಿಮ್ಮ ಮುಂದೆ ಇದೆ. ಹೆಣ್ಮಕ್ಳು ಯಾವತ್ತೂ ಸುಮ್ಮನೆ ಕೂರಬೇಡಿ. ಯಾವುದಾದ್ರೂ ಒಂದು ಕೆಲಸ ನಮಗೆ ದೇವರು ಆಗದೇ ಇರೋ ಥರ ಮಾಡ್ದ ಅಂತಂದರೆ ಆ ಕೆಲಸ ನಮಗೆ ಮುಂದೆ ಸಕ್ಸಸ್ಫುಲ್ ಇಲ್ಲ, ಮತ್ತು ಆ ಕೆಲಸದಿಂದ ನಮಗೇನೋ ತೊಂದರೆ ಆಗುತ್ತೆ. ಅದಕ್ಕೆ ಆ ಭಗವಂತನೇ ಆ ಕೆಲಸಕ್ಕೆ ನಮ್ಗೆ ತಡೆಗಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಡು ನಿಮ್ಮ ಕೈಲಿ ಯಾವ ಕೆಲಸ ಇದೆಯೋ ಆ ಕೆಲಸನ ಮುಂದುವರಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ, ಕಮೆಂಟ್ ಕೊಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್.